ಗ್ರೇಟರ್ ಬೆಂಗಳೂರಿನ ಗುಂಡಿ ಗಂಡಾಂತರದಿಂದ ಆಗ್ತಿರುವಂತಹ ಸಮಸ್ಯೆಗಳು ಅವಾಂತರಗಳು ಒಂದೆರಡಲ್ಲ. ಹೀಗಾಗಿ ಸಾಕಷ್ಟು ಜನಾಕ್ರೋಶ ಕೂಡ ವ್ಯಕ್ತವಾಗಿತ್ತು. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು 1 ತಿಂಗಳ ಗಡುವನ್ನು ಕೂಡ ನೀಡಿದ್ದಾರೆ ಅಧಿಕಾರಿಗಳಿಗೆ ಗುಂಡಿಯನ್ನ ಮುಚ್ಚಲು. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಜಿಬಿಎ ಇಂಜಿನಿಯರ್ಗಳಿಗೆ ಸಿಎಂ ಸಿದ್ದು ಕ್ಲಾಸ್. ಗುಂಡಿ ಮುಚ್ಚಲು 1 ತಿಂಗಳ ಗಡುವು. ಗುಂಡಿ ಮುಚ್ಚದೆ ಕಳ್ಳಾಟ ಆಡಿದ್ರೆ ತಲೆದಂಡ ಫಿಕ್ಸ್. ಬೆಂಗಳೂರು ನಗರದ ಗುಂಡಿಗಳಿಂದಾಗಿ ಜಾಗತಿಕ ಮಟ್ಟದಲ್ಲಿ ರಾಜಧಾನಿಯ ಮರ್ಯಾದೆ ಹರಾಜಾಗುತ್ತಿದೆ. ಇದರಿಂದಾಗಿ ಸರ್ಕಾರಕ್ಕೆ ಭಾರೀ ಮುಜುಗರ ತಂದಿದೆ. ಹೀಗಾಗಿ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನಿನ್ನೆ ಸಿಎಂ ಗೃಹ ಕಚೇರಿಯಲ್ಲಿ ಸಭೆ ನಡೆಸಿ ಜಿಬಿಎ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅಹಮದ್, ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ, ಜಿಬಿಎ, ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಬಿ, ಬಿಎಂಆರ್ಸಿಎಲ್, ಬೆಸ್ಕಾಂ ಅಧಿಕಾರಿಗಳು ಹಾಜರಿದ್ದರು. ರಸ್ತೆ ಗುಂಡಿಗಳನ್ನು ಮುಚ್ಚಲು ನಿಮಗೇನು ಕಷ್ಟ? ನಿಮ್ಮಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತಿದೆ. ನಿಮಗೆ ನಾಚಿಕೆ ಆಗುವುದಿಲ್ಲವೇ ಎಂದು ಸಿದ್ದು ಇಂಜಿನಿಯರ್ಗಳ ವಿರುದ್ಧ ಕಿಡಿಕಾರಿದ್ರು. ನಿಮ್ಮ ಕೆಲಸ ಏನಿದೆ? ಗುಂಡಿ ಮುಚ್ಚುವಂತೆ ನಾನು ಕರೆದು ಹೇಳಬೇಕೆ ಎಂದು ಕಿಡಿಕಾರಿದ್ರು. ಇನ್ನು 1 ತಿಂಗಳಲ್ಲಿ ನಗರದ ಗುಂಡಿ ಮುಚ್ಚದಿದ್ರೆ ಎಲ್ಲಾ ಚೀಫ್ ಇಂಜಿನಿಯರ್ಗಳ ಅಮಾನತು ಮಾಡೋ ಎಚ್ಚರಿಕೆ ಕೊಟ್ಟರು. ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸುಮಾರು 10,000 ಗುಂಡಿಗಳನ್ನು ಗುರುತಿಸಲಾಗಿದೆ. ಅಕ್ಟೋಬರ್ 30ರೊಳಗೆ ಮೋಟರೇಬಲ್ ರೋಡ್ ಮಾಡಲು ಗಡುವು ನೀಡಿದ್ದೇವೆ ಅಂದ್ರು. ಸುಮಾರು 10,000ಕ್ಕೂ ಹತ್ತಿರ ಗುಂಡಿಗಳನ್ನು ಈಗಾಗಲೇ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಪಬ್ಲಿಕ್ಸ್, ನಮ್ಮ ಇಂಜಿನಿಯರ್ಸ್ ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಡೆಡ್ಲೈನ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಸೊ ಅಕ್ಟೋಬರ್ 30 ತಾರೀಕು ಒಳಗಡೆ ಎಲ್ಲ ಬೆಂಗಳೂರಿಗಂತ ಎಲ್ಲ ರೋಡ್ಗಳನ್ನ ಮೋಟ್ರಬಲ್ ರೋಡ್ ಮಾಡಬೇಕು. ಮಳೆ ಎಲ್ಲ ನಿಂತ ಮೇಲೆ ಮಿಕ್ಕಿದ್ದನ್ನು ಬೇರೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡು ಬರೋಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ರೀತಿ ಪ್ರಾಜೆಕ್ಟ್ ಕೂಡ ಅವರು ರೆಡಿ ಮಾಡಿಕೊಂಡು ಒಂದು ಎಸ್ಟಿಮೇಟ್ ರೆಡಿ ಮಾಡಿಕೊಂಡು ಅವರು ಬರ್ತಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ರಸ್ತೆ ಗುಂಡಿ ಮುಚ್ಚಲು 1 ತಿಂಗಳ ಗಡುವು ಕೊಟ್ಟಿದ್ದೇನೆ. ಇಂಜಿನಿಯರ್ಗಳು ಅಕ್ಟೋಬರ್ ತಿಂಗಳ ಒಳಗೆ ಮುಚ್ಚುತ್ತೇವೆ ಎಂದಿದ್ದಾರೆ. ಈಗಾಗಲೇ 6,000 ಗುಂಡಿಗಳನ್ನು ಮುಚ್ಚಿದ್ದಾರೆ. ಇನ್ನು 8,000 ಗುಂಡಿಗಳನ್ನು ಮುಚ್ಚಬೇಕಿದೆ. ಗುಂಡಿ ಮುಚ್ಚದೇ ಇದ್ರೆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಡಬ್ಲ್ಯೂಎಸ್ಎಸ್ಬಿ, ಬೆಸ್ಕಾಂ, ಬಿಡಿಎ, ಮೆಟ್ರೋ ನಡುವೆ ಸಮನ್ವಯತೆಗಾಗಿ ವಾರಕ್ಕೊಮ್ಮೆ ಸಂಬಂಧಪಟ್ಟವರು ಸಭೆ ಮಾಡಬೇಕು. ಗುಂಡಿ ಮುಚ್ಚಲು ಆರ್ಥಿಕ ಇಲಾಖೆಯಿಂದ ಕೂಡಲೇ 750 ಕೋಟಿ ಬಿಡುಗಡೆಗೆ ಸೂಚನೆ ನೀಡಿದ್ದೇನೆ ಅಂದ್ರು. ಈಗಾಗಲೇ ಸುಮಾರು 1,500 ಪಾರ್ಟ್ ಹೋಲ್ಸ್ಗಳನ್ನು ಗುರುತು ಮಾಡಿದ್ದಾರೆ. ಅದರಲ್ಲಿ ಸುಮಾರು 6,000 ಚಿಲ್ಲರೆ ಪಾರ್ಟ್ ಹೋಲ್ಸ್ಗಳನ್ನು ಮುಚ್ಚಿದ್ದಾರೆ. ಇನ್ನೂ 8,000 ಚಿಲ್ಲರೆ ಪಾರ್ಟ್ ಹೋಲ್ಸ್ಗಳನ್ನು ಮುಚ್ಚಬೇಕಾಗಿದೆ. ಮೋಟಾರಬಲ್ ರೋಡ್ಸ್ ಮಾಡ್ತಕ್ಕಂಥದ್ದು ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚಿತವಾಗೇ ಮಾಡ್ಕೊಂಡಿರ್ಬೇಕು. ಮಳೆಗಾಲ ಬಂದಾಗ ಗುಂಡಿಗಳು ಮುಚ್ಚೋದಲ್ಲ. ಚೀಫ್ ಇಂಜಿನಿಯರ್ಗಳು ಯಾರ್ಯಾರು ಇದ್ದಾರೆ, ಆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ರಸ್ತೆಗಳು ಗುಂಡಿ ಬಿದ್ದರೆ ಅದು ಮುಚ್ಚದೆ ಹೋದರೆ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಸಮನ್ವಯ ಇಲ್ಲ. ವಾರಕ್ಕೊಮ್ಮೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಭೇಟಿ ಮಾಡಬೇಕು. ಎಲ್ಲರೂ ಕೂಡ ಫೀಲ್ಡ್ ಮೇಲೆ ಇರಬೇಕು. ಒಟ್ನಲ್ಲಿ ಸರ್ಕಾರ ಸಾಕಷ್ಟು ಟೀಕೆ, ಆಕ್ರೋಶದ ನಂತರ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದು, ಸ್ವತಃ ಸಿಎಂ ತಿಂಗಳಿಗೆ 2 ಸಲ ಮೀಟಿಂಗ್ ನಡೆಸಿ ರಸ್ತೆ ಗುಂಡಿಗಳ ಪರಿಶೀಲನೆ ನಡೆಸಲಿದ್ದಾರೆ. ಇನ್ನಾದರೂ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.